ಛೇ, ಏನಾಗಬಾರ್ದು ಅಂತ ಅನ್ಕೊಂಡು ಹೋದ್ನೋ ಅದೇ ಆಗೋಯ್ತು. ಹೆಂಡತಿ ಅಪ್ಪ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಹೊರಟು ಬಂದೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗಿರ್ತಿತ್ತು. ಓ ಗಾಡ್, ನಾನು ಮಾಡ್ತಿರೋದು ಡೆಲಿವರಿ ಬಾಯ್ ಕೆಲಸ ಅಂತ ಇವರಿಂದ ಏನಾದರೂ ಪ್ರಾರ್ಥನೆ ಅವ್ರಿಗೆ ಗೊತ್ತಾಗ್ಬಿಟ್ರೆ? ನೋ, ಹಾಗಾಗಬಾರ್ದು. ದೇವರೇ, ಈಗ ನೀನೇ ನನ್ನ ಕಾಪಾಡಬೇಕು. ಪಾಪ ಪ್ರಾರ್ಥನಾ ಅವ್ರ ಅಪ್ಪನ ಮೇಲಿರೋ ಹುಚ್ಚು ಪ್ರೀತಿಯಿಂದ ಈ ಅವಮಾನ ಎಲ್ಲ ತಿಂತಿದ್ದಾರೆ. ಈಗ ನನ್ನ ಕಡೆಯಿಂದ ಅವಮಾನ ಆಗ್ಬಿಟ್ರೆ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಇವತ್ತೆಲ್ಲ ಊಟದ ಗಂಡಾಂತರ ಅಂತ ಅನ್ಸುತ್ತೆ. ಬೆಳಿಗ್ಗೆ ಅವ್ರು ಊಟ ಕೊಡೋಕೆ ಹೋಗಿ ಅವ್ರ ಅಪ್ಪನ ಹತ್ರ ಅವಮಾನ ಮಾಡಿಸ್ಕೊಟ್ರು. ಈಗ ನಾನು ಅವ್ರ ಅಪ್ಪನಿಗೆ ಊಟ ಕೊಡೋಕೆ ಹೋಗಿ ನಾನು ಅವಮಾನ ಮಾಡಿಸ್ಕೊಂಡೆ. ಸಾರಿ ಪ್ರಾರ್ಥನಾ, ಬೆಳಿಗ್ಗೆ ನಿಮ್ಮ ಮೇಲೂ ನಾನು ರೇಗ್ಬಿಟ್ಟೆ. ಐ ಆಮ್ ಸೋ ಸಾರಿ. ಪ್ರಾರ್ಥನಾ, ಪ್ಲೀಸ್ ಫೋನ್ ಪಿಕ್ ಮಾಡಿ. ಅಜ್ಜಿ, ನಾನು ಮನೆಗೆ ಹೋಗ್ತೀನಿ. ನೀನ್ ಬಂದು ಎಷ್ಟೊತ್ತಾಯ್ತು? ಬೆಳಗ್ಗೆಯಿಂದ ಏನಾದರೂ ತಿಂದಿದ್ಯೋ ಇಲ್ವೋ ಅಂತಾನೂ ಕೇಳಲಿಲ್ಲ. ಬಾ ಕಂದ, ಏನಾದರೂ ತಿನ್ನುವಂತೆ ಬಾ. ಬೇಡಮ್ಮ, ಹಸುವಿಲ್ಲ. ಇದೇ ನನಗೆ ಕೋಪ ಬರ್ಸೋದು. ಕಣ್ಣಿಗೆ ಕಾಯಿಲೆ ಆಗಿದೆ ಅಂತ ನಾಲ್ಗೆ ಮೇಲೆ ಯಾರಾದರೂ ಬರೆ ಎಳ್ಕೋತಾರ? ಪುಟ್ಟ, ಮನ್ಸಿಗೆ ನೋವಾಗಿದೆ ಅಂತ ಹೊಟ್ಟೆಗೆ ಯಾವತ್ತೂ ಮೋಸ ಮಾಡ್ಕೋಬಾರ್ದು. ಬಾ, ನಾನೇ ಅನ್ನ ಕಲಸಿ ನಿಂಗೆ ತಿನ್ನಿಸ್ತೀನಿ. ಬಾ. ಹಸುವಿಲ್ಲ ಅಮ್ಮ. ಹಸುವಿಲ್ವಾ? ಅದ್ ಹೇಗೆ ಹಸುವಿಲ್ಲ ಅಂತ ನಾನು ನೋಡ್ತೀನಿ. ಬಾ ನಡಿಯಮ್ಮ. ತಗೋ ಕಂದ. ಯಾರು? ಪುಟ್ಟ, ನೀನು ಊಟ ಮಾಡ್ತಾ ಇರು, ಯಾರು ಅಂತ ನೋಡ್ತೀನಿ.
ಸಾವಿತ್ರಮ್ಮ, ಸಾಂಬಾರಂತೂ ಸೂಪರ್. ಬಾಯ್ಲಿಟ್ಟ ತಕ್ಷಣ ನಾಲ್ಗೆ ಅಂತೂ ಡ್ಯಾನ್ಸ್ ಮಾಡ್ತಿದೆ. ಯಾಕೆ ಹಲ್ಗಳು ಮಾಡ್ತಿಲ್ವಾ? ಹನುಮಂತು, ಹಲ್ಲುಗಳಿಗೆ ಟೇಸ್ಟ್ ಬಡ್ಸ್ ಇರಲ್ಲ. ಸಾವಿತ್ರಮ್ಮ, ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ಮಮ್ಮನೂ ಸೂಪರ್ ಆಗಿ ಅಡ್ಗೆ ಮಾಡ್ತಾರೆ. ಅವ್ರ ಕೈ ರುಚಿ ತಿಂತಿದ್ರೆ ದೇವ್ರ ಮೇಲೂ ಕೋಪ ಬರುತ್ತೆ. ಮತ್ತೆ ಈಗ ತಾನೇ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ ಅಂದ್ರೆ? ನಮ್ಮಮ್ಮ ಸೂಪರ್ ಆಗಿ ಅಡ್ಗೆ ಮಾಡ್ತಾರೆ. ದೇವ್ರು ಯಾಕೆ ನಮ್ಗೆ ಎರಡೆರಡು ಹೊಟ್ಟೆ ಕೊಟ್ಟಿಲ್ಲ ಅಂತ ಕೋಪ ಬರುತ್ತೆ. ನಮ್ ಮನೇಲಿ ಏನ್ ಗೊತ್ತಾ ಸಾವಿತ್ರಮ್ಮ, ಈ ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ಜ್ವರ ಬಂದಾಗ ಮಾತ್ರ ತಿನ್ನೋದು. ಅಯ್ಯಯ್ಯೋ, ಸಾರಿ ಸರ್, ನಾನ್ ನಿಮಗ್ ಹೇಳಿದ್ದಲ್ಲ. ಓಕೆ ಓಕೆ, ಊಟ ಮಾಡಿ. ಸಾವಿತ್ರಮ್ಮ, ನಂಗೆ ಇನ್ನೊಂದ್ ಸ್ವಲ್ಪ ಸಾಂಬಾರ್ ಹಾಕಿ. ಮೋಸ್ಟ್ಲಿ ನಮ್ ರಾಮ್ ಸರು ನಿಮ್ ಕೈ ರುಚಿ ತಿಂದಿಲ್ಲ ಅನ್ಸತ್ತೆ. ತಿಂದಿದ್ರೆ ಈ ಡಯಟ್ ಗೇಟ್ ಎಲ್ಲ ಮಾಡ್ತಾನೆ ಇರ್ಲಿಲ್ಲ. ಹೋಗ್ಲಿ ಬಿಡಿ, ರೋಗಿ ಪಡೆದಿದ್ ರೋಗಿಗೆ, ಯೋಗಿ ಪಡೆದಿದ್ ಯೋಗಿಗೆ. ಹನುಮಂತು, ಈ ಸಾಂಬಾರ್ ಮೇಲೆ ಸ್ವಲ್ಪ ಮೊಸರು ಮತ್ತೆ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ. ಸಾವಿತ್ರಮ್ಮ, ಬೈಕೋಬೇಡಿ, ಸ್ವಲ್ಪ ಮೊಸರು ಮತ್ತೆ ಉಪ್ಪಿನಕಾಯಿ ಹಾಕ್ತೀರಾ? ಸಾವಿತ್ರಮ್ಮ, ಇದಕ್ಕಿನ್ನೂ ಕೈ ರುಚಿ ಇವಾಗ ಹೆಚ್ಚಿಬಿಡ್ತು. ನಾನೇನಾದ್ರೂ ಫ್ಯೂಚರಲ್ಲಿ ಹೋಟ್ಲೇನಾದ್ರೂ ಓಪನ್ ಮಾಡ್ಬೇಕು ಅಂತಿದ್ರೆ ನೀವು ಮತ್ತೆ ನಮ್ಮಮ್ಮನೇ ಹೆಡ್ ಶೆಫ್. ಸಾವಿತ್ರಮ್ಮ, ನಂಗೂ ಸ್ವಲ್ಪ ಮೊಸರು ಮತ್ತೆ ಉಪ್ಪಿನಕಾಯಿ ಬಿಡಿಸಿ. ಆಹಾ, ಬ್ರಹ್ಮಾಂಡವಾಗಿದೆ, ಸೂಪರ್. ರಾಮಪ್ಪ, ಯಾಕೆ, ಏನಾಯ್ತು? ಊಟ ಮಾಡಿ. ಸಾವಿತ್ರಮ್ಮ, ನನಗೂ ಅನ್ನ ಸಾಂಬಾರೇ ಕೊಡಿ. ರಾಮಪ್ಪ, ನಿಜನಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ಊಟ ಮಾಡಿ. ಸಾವಿತ್ರಮ್ಮ, ನನಗೂ ಸ್ವಲ್ಪ ಮೊಸರು ಉಪ್ಪಿನಕಾಯಿ ಹಾಕ್ತೀರಾ? ಹಾ ಹಾ.
ದೇವ್ಕಿ ಏನಾಯ್ತಮ್ಮ? ಯಾರದು? ಅಮ್ಮ ಅವರು ಅವರು ಅಂದ್ರೆ ಆನಂದನಾ? ಅಯ್ಯೋ ಶಿವನೇ, ಏನು ಗ್ರಹಚಾರನಮ್ಮ, ಎಷ್ಟು ಬೇಗ ಬಂದ್ಬಿಟ್ಟಿದ್ದಾನೆ. ಅಮ್ಮ ಈಗೇನಮ್ಮ ಮಾಡೋದು? ನೀನ್ ಗಾಬರಿ ಆಗ್ಬೇಡ ಕಂದ. ನೀನ್ ಹೋಗಿ ಅಡ್ಗೆ ಮನೇಲಿ ಬಚ್ಚಿಟ್ಕೋ. ನಾನು ಹೋಗಿ ಅವ್ರನ್ನ ಹೇಗೋ ಸಂಭಾಳಿಸಿ ರೂಮಿಗೆ ಕಳಿಸ್ತೀನಿ. ಹೋಗು. ದೇವ್ಕಿ, ದೇವ್ಕಿ, ಏನ್ ಮಾಡ್ತಾ ಇದ್ದೆ? ಎಷ್ಟೊತ್ತು ಬೇಕು ಬಾಗಿಲು ತೆಗೆಯೋದಕ್ಕೆ? ನನ್ ಗಂಟ್ಲು ಒಣಗೋಗಿ ಪ್ರಾಣ ಹೋಗ್ತಾ ಇದೆ. ಊಟ ಮಾಡ್ತಾ ಇದ್ದೆ, ಬನ್ನಿ ನೀರ್ ಕೊಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ತಗೊಳ್ತೀನಿ. ರೀ 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 ಕಾಫಿ ಮಾಡ್ಕೊಡ್ಲಾ? ಆನಂದ, ಏನಪ್ಪ ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟೆ ಇವತ್ತು? ಯಾಕೆ ಬರ್ಬಾರ್ದಾ? ಬರಬಾರ್ದು ಅಂತ ನಾನು ಹೇಳಿಲ್ಲ. ಬರ್ತೀನಿ ಅಂತ ಒಂದು ಫೋನ್ ಮಾಡಿದ್ರೆ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಏನು ಪ್ರಿಪೇರಾ? ಅದು 2 ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಬೋದಿತ್ತು ನೀವು ಬರೋ ಹೊತ್ತಿಗೆ ಅಂತ ಅಮ್ಮ ಹೇಳ್ತಾ ಇದ್ರು. ಅಲ್ಲಮ್ಮ? ಆ, ಹ್ಮ್, ಹ್ಮ್, ಹ್ಮ್. ಯಾವ ಸ್ನ್ಯಾಕು ಬೇಡ, ಏನು ಬೇಡ. ನನ್ನ ಹೊಟ್ಟೆ ಹಸ್ತೋಗ್ತಾ ಇದೆ. ತಿನ್ನಕ್ಕೇನಾದ್ರೂ ಊಟ ಇದೆಯಾ? ನೀವು ಕೂತ್ಕೊಳ್ಳಿ, ನಾನು ತರ್ತೀನಿ. ದೇವ್ಕಿ, ನೀನು ಊಟ ಮಾಡ್ತಾ ಇದ್ದೆ ತಾನೆ? ಹಾ. ಹಾಗಾದ್ರೆ ಅದ್ರಲ್ಲೇ ನಿನ್ ಕೈ ತುತ್ತು ಹಾಕು. ನನಗೆ ಟೆನ್ಷನ್ಗೆ ತಲೆ ಕೆಟ್ಟು ಹೋಗಿದೆ. ನಿನ್ ಕೈ ತುತ್ತಿಂದಾದ್ರೂ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬನ್ನಿ. ದೇವ್ಕಿ, ಅಲ್ಲೇ ನೋಡ್ತಾ ಇದೀಯಾ? ಅದು ಅಲ್ಲಿ ಫೋಟೋ ಜರುಗ್ದಾಗಾಯ್ತು, ಅದಕ್ಕೆ ನೋಡ್ತಾ ಇದ್ದೆ. ಓಕೆ ಸರಿ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಬೇಗ ತುತ್ತು ಕೊಡು. ಹಾ. ಎಷ್ಟೊಂದು ಹಸುಕೊಂಡಿದ್ರೋ ಏನೋ, ಎಲ್ಲ ನನ್ನಿಂದಾನೆ. ನಾನು ಸುಮ್ಮನೆ ಇದ್ದಿದ್ರೆ ಅಮ್ಮನೇ ಅಪ್ಪಂಗೆ ಊಟ ಕೊಟ್ಟಿರೋರು.
ಪ್ರಾರ್ಥನಾ ಪ್ರಾರ್ಥನಾ ಪ್ರಾ- ಪ್ರಾರ್ಥನಾ 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 ಪ್ರಾ- ಪ್ರಾರ್ಥನಾ ಅವರು ಇಲ್ಲಿಲ್ಲ ಅಂದ್ರೆ ಅಲ್ಲೇನಾದ್ರೂ ಹೋಗಿರ್ತಾರ? ಹೊರಗಡೆ ಮಾವನ ಕಾರ್ ಬೇರೆ ನಿಂತಿತ್ತು. ಅಂದ್ರೆ ಪ್ರಾರ್ಥನಾ ಅವ್ರಿಗೆಲ್ಲ ವಿಷಯ ಗೊತ್ತಾಗಿರುತ್ತಾ? ಛೇ, ಈ ಹಾಳಾದ ಗಾಡಿಲಿ ಪೆಟ್ರೋಲ್ ಖಾಲಿ ಆಗಿರಲಿಲ್ಲ ಅಂದಿದ್ರೆ ಮಾವನಿಗಿಂತ ಮುಂಚೆ ನಾನೇ ಬರ್ಬೋದಾಗಿತ್ತು. ಈಗೇನು ಮಾಡಲಿ? ಎಸ್, ಅವರಪ್ಪ ಏನೋ ಹೇಳ್ದೇನೆ ಇರ್ಬೋದಲ್ವಾ? ಲ್ಯಾಂಡ್ಲೈನ್ ಕಾಲ್ ಮಾಡಿ ವಿಚಾರಿಸೋಣ. ಹಲೋ 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 ಓ ಛೇ, ಅವರಪ್ಪ ಅಲ್ಲೇ ಇದ್ದಾರೆ. ಅಕಸ್ಮಾತ್ ಪ್ರಾರ್ಥನಾ ಅವರಲ್ಲೇ ಇದ್ರೆ ಖಂಡಿತ ಇನ್ನೊಂದು ಅಡ್ವರ್ಟ್ ಆಗಿ ನನ್ನ ವಿಷಯ ರಟ್ಟಾಗುತ್ತೆ. ಏನ್ ಮಾಡ್ಲಿ? ಇನ್ನೊಂದ್ಸಲ ಟ್ರೈ ಮಾಡ್ಬಿಡೋಣ. ಹಲೋ. ಹಲೋ ಹಲೋ ಅತ್ತೆ. ಪ್ರಾರ್ಥನಾ ಅವರು ಮನೇಲಿ ಇಲ್ಲ. ಅಲ್ಲೇನಾದ್ರೂ ಇದ್ದಾರಾ? ಹಲೋ ಅತ್ತೆ. ಹಾ, ನೀವು ಹೇಳ್ತಾ ಇರೋ ಪ್ರಾಡಕ್ಟು ನಮ್ಮ ಮನೇಲಿದೆ. ದಯವಿಟ್ಟು ಪದೇ ಪದೇ ಫೋನ್ ಮಾಡಬೇಡಿ. ಓಕೆ ಅತ್ತೆ, ಅರ್ಥ ಆಯ್ತು. ಯಾವುದೋ ಮಾರ್ಕೆಟಿಂಗ್ ಕಾಲು. ಓ ಅಬ್ಬಾ, ಪ್ರಾರ್ಥನಾ ಅವರು ಸೇಫ್ ಆಗಿದ್ದಾರೆ. ಗಾಬರಿ ಆಗೋಗ್ಬಿಟ್ಟಿತ್ತು. ಅತ್ತೆ ಎಷ್ಟು ಕೂಲಾಗಿ ಮಾತಾಡ್ತಿದ್ರು ಅಂತಂದರೆ ನಮ್ಮ ವಿಷಯ ಇನ್ನೂ ಲೀಕ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ಬಟ್ ಮಾವ ಅಲ್ಲೇ ಇದ್ದಾರೆ. ಇವರು ಈಗಲೇ ಅಲ್ಲಿಗೆ ಹೋಗಿದ್ದಾರೆ. ಅವ್ರು ಇವ್ರನ್ನ ನೋಡಿ ಗಲಾಟೆ ಆಗಿ ನನ್ನ ವಿಷಯ ಎಲ್ಲ ಆಚೆ ಬಂದು ಪ್ರಾರ್ಥನಾ ಅವ್ರಿಗೆ ಅವಮಾನ ಮಾಡಿಬಿಟ್ರೆ ಓ ಗಾಡ್, ಏನು ಮಾಡಲಿ? ಶಿಟ್, ಇದೇ ಕೆಟ್ಟಪ್ಪಲ್ಲಿ ಬಂದ್ಬಿಟ್ಟಿದ್ದೀನಲ್ಲ.